ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ BPL ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಫ್ರೀಯಾಗಿ CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನಿಂಗ್ನ ಉಚಿತವಾಗಿ ನೀಡಬೇಕು ಅಂದ್ಬಿಟ್ಟು ಸರ್ಕಾರದಿಂದ ಈ ನಿಯಮನ ಜಾರಿಗೆ ತರ್ತಿದ್ದಾರೆ. ಹಾಗಾದರೆ ಯಾರಿಗೆಲ್ಲ ಈ ಅನುಕೂಲ ಸಿಗುತ್ತೆ, ಏನು ಮಾಡಿದ್ರೆ ಇದೆಲ್ಲ ಪ್ರಯೋಜನ ನಾವು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೀವು ಕೂಡ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗೆಲ್ಲ BPL ರೇಷನ್ ಕಾರ್ಡ್ ಇದೆ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಿಜವಾಗ್ಲೂ ಈ ಒಂದು ಏನು ಹೊಸ ನಿಯಮನ ಜಾರಿಗೆ ತರ್ತಿದ್ದಾರೆ ಇದು ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಿರಾದ್ರೆ ವಿಡಿಯೋಗೆ ಲೈಕೇ ಕೊಟ್ಟಿರಲ್ಲ. ಸೊ ನೀವು ಲೈಕ್ ಕೊಡೋದ್ರಿಂದ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಯಾವುದೇ ಹೊಸ ಯೋಜನೆಗಳು ಬರಲಿ ಅಥವಾ ಯಾವುದೇ ಹೊಸ ಮಾಹಿತಿ ಬರಲಿ, ಖಂಡಿತವಾಗ್ಲೂ ನೀವು ನನ್ನ ಚಾನಲಲ್ಲಿ ಆ ಥರ ವೀಡಿಯೋಸ್ನ ನೋಡ್ಬೋದು. ಹಾಗೆ ಡೈಲಿ ನ್ಯೂಸ್ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ. ಅಲ್ಲೂ ಕೂಡ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಹೊಸದಾಗಿ ರಾಜ್ಯ ಸರ್ಕಾರದವರು ಜಾರಿಗೆ ತಂದಿದ್ದಾರಪ್ಪ ಅಂತಂದರೆ, ಈಗ ನಿಮಗೆ ಕೂಡ ಗೊತ್ತಿದೆ, ಈಗ BPL ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇತ್ತು ಅಂತಂದರೆ ನಿಮಗೆ ಹಾಸ್ಪಿಟಲಲ್ಲೆಲ್ಲ ತುಂಬ ಕಡಿಮೆ ದುಡ್ಡಿಗೆ ಅಥವಾ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಇವಾಗ ಏನಾದರೂ ದೊಡ್ಡದು ಏನಾದರೂ CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆ 10,000 5,000 ಅಷ್ಟೆಲ್ಲ ಖರ್ಚಾಗುತ್ತೆ. ಅದನ್ನು ನಿಮಗೆ ಫ್ರೀಯಾಗಿ ಮಾಡ್ತಿರ್ಲಿಲ್ಲ. ನಿಮಗೆ ಬೇರೆ ಕಡೆ ಹೋಗಿ MRI ಸ್ಕ್ಯಾನ್ ಮಾಡಿಸ್ಕೊಂಬನ್ರಿ ಅಥವಾ CT ಸ್ಕ್ಯಾನ್ ಮಾಡಿಸ್ಕೊಂಬನ್ರಿ ಅಂತ ಕೊಡ್ತಾ ಇದ್ರು. ಹಾಗಾಗಿ ಅಂಥವ್ರಿಗೆ, ಬಡವ್ರಿಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಆ ಥರ ಸ್ಕ್ಯಾನಿಂಗ್ ಎಲ್ಲ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಸರ್ಕಾರದವ್ರು ಏನಪ್ಪ ತೀರ್ಮಾನ ಮಾಡ್ಯಾರ ಅಂದರೆ, BPL ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಫ್ರೀಯಾಗಿ ನಾವು MRI ಮತ್ತು CT ಸ್ಕ್ಯಾನ್ ವ್ಯವಸ್ಥೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ಇದನ್ನು ಜಾರಿಗೆ ಕೂಡ ತಂದಿದ್ದಾರೆ. ಇವಾಗ ನೀವು ನಿಮ್ಮ ಜಿಲ್ಲೆಯ ಹಾಸ್ಪಿಟಲಲ್ಲಿ, ಅಂದರೆ ಆಲ್ ಓವರ್ ಕರ್ನಾಟಕ ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಿಮಗೆ ಫ್ರೀಯಾಗಿ MRI ಹಾಗೆ CT ಸ್ಕ್ಯಾನ್ಗಳನ್ನ ಮಾಡಿಸ್ಕೋಬೋದು BPL ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಇಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನೀವು ಈ MRI ಮತ್ತು CT ಸ್ಕ್ಯಾನ್ ಫ್ರೀಯಾಗಿ ತಗೋಬೇಕು ಅಂದರೆ ನಿಮ್ಮದು ಕಂಪಲ್ಸರಿಯಾಗಿ KYC ಆಗಿರಲೇಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ KYC ಆಗಿದ್ರೆ ಮಾತ್ರ ನಿಮಗೆ ಈ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳಕ್ಕೆ ಸಾಧ್ಯ. ಅಕಸ್ಮಾತ್ ನಿಮ್ದು ಏನಾದ್ರು KYC ಇನ್ನೂ ಮಾಡಿಸಿಲ್ಲ ನಾವು ಅಂತಂದರೆ ಇನ್ನು ಜನವರಿ 31ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಏನು ತಪ್ಪು ಮಾಹಿತಿ ಇರಬಾರ್ದು. ಅಂದರೆ ಎಲ್ಲ ತಿದ್ದುಪಡಿ ಏನೇ ಇದ್ರೂ ಕೂಡ ಆಗಿರಬೇಕು. ನಿಮ್ದು ಏನಾರೋ ಏನೋ ಮಿಸ್ಟೇಕ್ ಆಗಿದೆ, ಫೋನ್ ನಂಬರ್ ಸರಿ ಇಲ್ಲ ಅಥವಾ ನಮ್ದು ಅಡ್ರೆಸ್ ಸರಿ ಇಲ್ಲ ಅಂತಂದರೆ ನಿಮಗೆ ಈ ಸೌಲಭ್ಯ ಸಿಗೋದಿಲ್ಲ. ಎಲ್ಲ ರೇಷನ್ ಕಾರ್ಡ್ ಸರಿ ಇರಬೇಕು, ಹಾಗೆ KYC ಆಗಿರಬೇಕು. ಪ್ರತಿಯೊಂದು ಕೂಡ ರೆಡಿ ಇದ್ದರೆ ಮಾತ್ರ ನಿಮಗೆ ಈ ಸೌಲಭ್ಯನ ಉಪಯೋಗಿಸ್ಕೊಳಕ್ಕೆ ಸಾಧ್ಯ. BPL ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ಗೆ ತಿದ್ದುಪಡಿ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ KYCಗೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಈ ಸೌಲಭ್ಯ ನೀವು ಪಡ್ಕೋಬೇಕಂದ್ರೆ ಇವೆರಡೂ ಕೂಡ ಕಂಪಲ್ಸರಿಯಾಗಿ ಪಾಲಿಸಲೇಬೇಕು. ಹಾಗಾಗಿ ತಿದ್ದುಪಡಿ ಮತ್ತು KYC ಎರಡಕ್ಕೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಇಂಥ ಸೆಂಟರ್ಸಲ್ಲಿ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಎರಡಕ್ಕೂ ಕೂಡ, ಅಂದರೆ ತಿದ್ದುಪಡಿ ಮತ್ತು KYCಗೆ ಎರಡಕ್ಕೂ ಜನವರಿ 31ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ನೀವು KYCನ ನೀವು ನಿಮ್ಮ ಅಂದರೆ ನೀವೇನು ಪಡಿತರ ರೇಷನ್ ತಗೋತೀರಾ ಡಿಪೋಗಳಲ್ಲಿ, ನೀವು ಅಲ್ಲೋದ್ರೂ ಕೂಡ KYC ಮಾಡಿಕೊಡ್ತಾರೆ. ನೀವು ರೇಷನ್ ಕಾರ್ಡ್ ಹಾಗೆ ಯಾರ್ದು KYC ಆಗಬೇಕು ಅವ್ರದ್ದು ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಸಾಕು. ರೇಷನ್ ಡಿಪೋಗಳಲ್ಲೂ ಕೂಡ KYCನ ಮಾಡಿಕೊಡ್ತಾರೆ. ನೀವು ಕೂಡ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಲಿಂಕ್ನ ಎಲ್ಲ APL BPL ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಖಂಡಿತವಾಗ್ಲೂ ಇದು MRI ಮತ್ತು CT ಸ್ಕ್ಯಾನ್ ಏನು ಈ ಯೋಜನೆನ ಜಾರಿಗೆ ತಂದಿದ್ದಾರೆ, ಈ ವ್ಯವಸ್ಥೆನ, ಖಂಡಿತವಾಗ್ಲೂ ಇದು ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಬಡವರಿಗೆ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಈ ವ್ಯವಸ್ಥೆನ ಜಾರಿಗೆ ತರ್ತಿದ್ದಾರೆ ಆಲ್ ಓವರ್ ಕರ್ನಾಟಕ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮಗೆ ಇವಾಗ ಫ್ರೀ MRI ಹಾಗೆ CT ಸ್ಕ್ಯಾನ್ ಏನು ವ್ಯವಸ್ಥೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ಮಾಹಿತಿ ಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಕೂಡ ನೋಡ್ಬೋದು. ಇದೇ ರೀತಿ ಸಪೋರ್ಟ್ ಮಾಡಿ, ಇದೇ ರೀತಿ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.